ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕರ ಸ್ಟೇಟ್ಮೆಂಟ್ಗಳು ನಾಯಕರು ಯಾಕೆ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ಇವತ್ತು ನಿನ್ನೆ ಬಾಲಕೃಷ್ಣ ಮಾತಾಡಿದಂಥ ಮಾತುಗಳಿದೆಯಲ್ಲ, ಗಮನಿಸಬೇಕು. ನಾವು ಚುನಾವಣೆ ತನಕ ಮಾತ್ರ ಕೊಡ್ತೀವಿ, ನೀವು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ. ಕಾಂಗ್ರೆಸ್ಸಿಗೆ ಮತ ಹಾಕಿದ್ರೆ ಮಾತ್ರ ಗ್ಯಾರಂಟಿ ಇರುತ್ತೆ. ನಿಮಗೆ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ನಿರ್ಧಾರ ಮಾಡಿ ಅಂತ ಬಾಲಕೃಷ್ಣ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲ ನಾಯಕರು ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ, ಕೆಲ ನಾಯಕರು ಅದಕ್ಕೆ ಸಬೂಬು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಗ್ಯಾರಂಟಿ ಇದೆಯಲ್ಲ, ಅದು ಚುನಾವಣೆಗೋಸ್ಕರ ಮಾಡಿರುವಂಥದ್ದಲ್ಲ, ಜನರಿಗೋಸ್ಕರ ಮಾಡಿರೋದು. ಹೀಗಾಗಿ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತು. ಹಾಗಾದರೆ ಬಾಲಕೃಷ್ಣ ಹೇಳಿದ್ದೇನು, ಡಿ ಕೆ ಶಿವಕುಮಾರ್ ಹೇಳ್ತಿರುವಂಥದ್ದೇನು, ಬನ್ನಿ ನೋಡೋಣ. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ನೋ ಗ್ಯಾರಂಟಿ ವಿಲ್ ಬಿ ಸ್ಟಾಪ್ಡ್ ಇನ್ ಕರ್ನಾಟಕ. ಬಿಜೆಪಿ ಹ್ಯಾಡ್ ಥ್ರೆಟನ್ಡ್ earlier that if Congress comes, there is only till the election is there. So Balakrishna is in a firm that you should be guarantee that we are going to implement, we will implement. This program will be there for continuous 5 years. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ನೋ ಗ್ಯಾರಂಟಿ ವಿಲ್ ಬಿ ಸ್ಟಾಪ್ಡ್ ಇನ್ ಕರ್ನಾಟಕ. ಬಿಜೆಪಿ ಹ್ಯಾಡ್ ಥ್ರೆಟನ್ಡ್ earlier that if Congress comes, there is only till the election is there. So Balakrishna is in a firm that you should be guarantee that we are going to implement, we will. ಈ ಮಾತಾಡುವಂಥ ನಾಯಕರುಗಳಿಗೆ ವಿಪರೀತವಾದ ಸ್ವಾತಂತ್ರ್ಯ ಸಿಕ್ಕಿರಂಗೆ ಕಾಣ್ತಾ ಇದೆ ಪಕ್ಷದಲ್ಲಿ. ಯಾಕಂದರೆ ಯಾರು ಏನು ಬೇಕಾದರೂ ಬೇಕಾಬಿಟ್ಟು ಮಾತಾಡ್ಬೋದು, ಯಾರು ಏನು ಬೇಕಾದರೂ ಸ್ಟೇಟ್ಮೆಂಟ್ಗಳು ಕೊಡ್ಬೋದು. ಈಗ ನೋಡಿ, ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನು ಅರಗಿಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಎಂ ಬಿ ಪಾಟೀಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಚುನಾವಣೆಗೋಸ್ಕರ ನಾವು ಗ್ಯಾರಂಟಿ ಮಾಡಿದ್ದಲ್ಲ, ನಾವು ಜನರ ಒಳಿತಿಗೋಸ್ಕರ ನಾವು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಪಾಟೀಲ್ ಹೇಳ್ತಾರೆ. ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದನೇದು ನಾವು ಸೋಲೋದಿಲ್ಲ, ಎರಡನೇದರಲ್ಲಿ ನಾವು 15ರಿಂದ 20 ಸೀಟ್ ಪಡ್ಕೋತೀವಿ. ಹೀಗಾಗಿ ಮತ್ತು ಅದು ಸೋಲು ಗೆಲುವು ಮೇಲೆ ಒಂದು ದಿವಸ ಗ್ಯಾರಂಟಿಗಳು ನಿರ್ಧಾರ ಆಗೋದಿಲ್ಲ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ 5 ವರ್ಷ ಮುಂದುವರಿತದೆ. 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇರಲಾರ್ದೆ ಎಲ್ಲ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಉತ್ಪರಿಣಾಮದ ಮೇಲೆ ಅವಲಂಬಿಸಿದಿರಲ್ಲ. ಮತ್ತು ಚುನಾವಣೆಯಲ್ಲಿ ನಾವೇ 100ಕ್ಕೆ 100 ನಾವು 15ರಿಂದ 20 ಸೀಟ್ ಗೆಲ್ತೀವಿ.